ಚುನಾವಣೆಯ ನೆಪ ಇಟ್ಕೊಂಡು ಬಿ ಪಿ ಎಲ್ ಲಕ್ಷಾಂತರ ಜನರ ಸೌಲಭ್ಯವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂಚಕ್ಕಾಗದೆ ತೆಗೆದುಹಾಕ್ಬಿಡಿ ಏನು ಅಂತ ಬೊಬ್ಬೆಗಳನ್ನು ರಾಜಕೀಯ ಕಾರಣಕ್ಕಾಗಿ ಭಾಳಷ್ಟು ಹೊಡಿತಿದ್ದನ್ನ ಮಾಧ್ಯಮಗಳ ಮುಖಾಂತರ ತುಂಬ ಗಮನಿಸ್ತಾ ಇದ್ವಿ. ನನಗೆ ಒಂದು ಪ್ರಶ್ನೆ ಮೂಡೋದೇನೆಂದರೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕದ ಜನತೆ, ಪ್ರಬುದ್ಧ ಜನತೆ, ವಿಶೇಷವಾಗಿ ರಾಷ್ಟ್ರದಲ್ಲಷ್ಟೇ ಅಲ್ಲ ರಾಜ್ಯದಲ್ಲೂ ಕೂಡ ಬಿ ಪಿ ಎಲ್ನ ಅನರ್ಹರುಗಳು ತುಂಬ ಜನ ಉಪಯೋಗಿಸ್ತೀರ ಅನ್ನೋ ಮಾತನ್ನ ಸದಾಕಾಲ ಆಡ್ತಾ ಇರ್ತೀವಿ. ಇವತ್ತಿಗೂ ಕೂಡ 80% ಬಿ ಪಿ ಎಲ್ ಎಲಿಜಿಬಿಲಿಟಿ ಇರ್ತಕ್ಕಂಥ ಜನ ಇದ್ದಾರೆ ಅನ್ನುವಂಥದ್ದು ದಾಖಲೆಗಳ ಮುಖಾಂತರ ಹೇಳ್ತಿರ್ತಕ್ಕಂಥ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಈ ದೇಶ ಈಗ ನಾವು 3 ಟ್ರಿಲಿಯನ್ ವ್ಯವಹಾರ ಮಾಡ್ತಾ ಇದ್ದೀವಿ, ಮುಂದಿನ ಸಾಲಿಗೆ 4 ಟ್ರಿಲಿಯನ್ಗೆ ಹೋಗ್ತೀವಿ, 30ನೇ ಇಸ್ವಿಗೆ 5 ಟ್ರಿಲಿಯನ್ ಮುಟ್ತೀವಿ, 47ನೇ ಇಸ್ವಿಗೆ ನಾವು 30 ಟ್ರಿಲಿಯನ್ ವ್ಯವಹಾರ ಮಾಡ್ತೀವಿ. ದೇಶದ ವ್ಯವಹಾರ ಆರ್ಥಿಕತೆ ಅತ್ಯಂತ ಸದೃಢವಾಗಿದೆ ಅಂತ ದೇಶದ ಉದ್ದಗಲಕ್ಕೂ ನಾವು ಒಂದು ಕಡೆ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ದುಡ್ಡು ಬರ್ತಿರೋದು ಹಾಗಾದರೆ ಯಾರೋ ಒಬ್ಬಿಬ್ಬರೇ ಮಾಡ್ತೀರ, ಅದನ್ನಾರು ಸ್ಪಷ್ಟಪಡಿಸ್ಬೇಕಲ್ಲ. ಸಾಮಾನ್ಯ ಜನರ ಆರ್ಥಿಕ ಸುಸ್ಥಿರತೆ ಬರ್ತಿದ್ದ ಕಾರಣಕ್ಕಾಗಿ ಈ ಟ್ರಿಲಿಯನ್ಗಳು ನಡೀತಾ ಇರ್ತಾನೆ. ಈ ಸಾಮಾನ್ಯ ಯಾರೋ ಒಬ್ಬ ಬಿ ಪಿ ಎಲ್ ಕಾರ್ಡ್ ವ್ಯಕ್ತಿ ಪ್ರಾರಂಭದಲ್ಲಿ ಇರ್ತಾನೆ, ಅವನ ಮಕ್ಕಳುಗಳು ವಿದ್ಯಾಭ್ಯಾಸ ಕೊಡ್ತಾನೆ, ಅವನು ಉದ್ಯೋಗಕ್ಕೆ ಬರ್ತಾರೆ, ಅವರ ಆದಾಯ ಜಾಸ್ತಿ ಆಗುತ್ತೆ, ಅವರು ಬಿ ಪಿ ಎಲ್ಲಿಂದ ಈಚೆಗೆ ಬರ್ತಾರೆ. ಯಾರೋ ಒಬ್ಬರು ವ್ಯವಹಾರ ಮಾಡ್ತಾರೆ ಎಂಟರ್ಪ್ರಿನರ್ಶಿಪ್ಪಲ್ಲಿ, ಸರ್ಕಾರ ಸವಲತ್ತು ಸಿಗುತ್ತೆ, ಅದು ಉಪಯೋಗಿಸ್ಕೋತಾರೆ. ಅದು ಉಪಯೋಗಿಸ್ಕೊಂಡ್ಮೇಲೆ ಅವರು ಮುಂದುವರೆದ ಭಾಗ ಬೆಳೆದು ಆ ಬಿ ಪಿ ಎಲ್ ಏನು ಲಿಮಿಟ್ ಇದೆ, ಬಿ ಪಿ ಎಲ್ ಏನು ಹೇಳುತ್ತೆ, ಅದಕ್ಕೊಂದು ಮಾನದಂಡ ಇದೆ. ಏನು ಮಾನದಂಡ ಇದೆ? ನಗರ ಪ್ರದೇಶದಲ್ಲಿ 1000 ಚದರಡಿಗಿಂತ ಕಡಿಮೆ ಇರತಕ್ಕಂಥ ಮನೆ ಹೊಂದಿರಬೇಕು, 1,20,000ಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇರಬೇಕು, 4 ಚಕ್ರದ ವಾಹನದ ಮಾಲೀಕರಾಗಿರಬಾರ್ದು, ವರಮಾನ ತೆರಿಗೆಯನ್ನು ಪಾವತಿಸಬಾರ್ದು, ಹಳ್ಳಿಲಾದರೆ 7 ಎಕರೆ ಕೃಷಿ ಭೂಮಿಗಿಂತ ಹೆಚ್ಚು ಹೊಂದಿರಬಾರ್ದು. ಇವೆಲ್ಲ ನಿಯಮಗಳಿದೆ ತಾನೇ. ಇದು ಆಧಾರ್ ಲಿಂಕ್ ಆಗಿದೆಯಲ್ಲ, ಈ ಆಧಾರ್ ಲಿಂಕ್ ಆಗಿರೋದ್ರಿಂದ ಎಲ್ಲರ ಪ್ಯಾರಾಮೀಟರ್ಸ್ಲು ಏನೇನಿದೆ ಅಂತ ಗೋಚರಿಸ್ತಾ ಇರ್ತಾವಲ್ಲ, ಅದನ್ನು ಕನೆಕ್ಟ್ ಮಾಡಿದಂಥ ಹಂತದಲ್ಲಿ ಯಾರು ಆ ಬಿ ಪಿ ಎಲ್ ಮಾನದಂಡದಿಂದ ಆಚೆ ಇದ್ದಾರೋ ಅವ್ರು ತಾನೇ ಈಚೆ ಹಿಡಿಗೆ ಸಾಧ್ಯ. ನನಗೆ ಇವ್ರು ಇಷ್ಟ ಇಲ್ಲ ಅಂತ ಯಾರು ಕೂತ್ಕೊಂಡು ತೆಗೆದಿರ್ತಾರಾ? ಅಷ್ಟು ಎಲ್ರಿಗೂ ಕಾಮನ್ ಸೆನ್ಸ್ ತಾನೆ, ಎಷ್ಟೆಲ್ಲ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ ತಾನೆ. ಆದರೂ ಕೂಡ ರಾಜಕಾರಣ ಮಾಡಬೇಕು ಅಂಥೇಳಿ ನೈಜವಾದಂಥ ಬಡವ್ರಿಗೆ ತಲುಪಬೇಕಾದಂಥದ್ದನ್ನು ಬೇರೆಯವ್ರಿಗೆ ತಲುಪ್ತಿರೋ ತಪ್ಪು ಅನ್ನೋಂತ ಯೋಚನೆ ಮಾಡಬೇಕಾದಂಥ ಪ್ರಬುದ್ಧವಾದಂಥ ಪಕ್ಷಗಳು ಇವತ್ತು ಕ್ಷುಲ್ಲಕವಾದಂಥ ರಾಜಕೀಯ ಕಾರಣ ಇಟ್ಕೊಂಡು ವಿರೋಧ ಮಾಡುವಂಥ ಪ್ರಯತ್ನ ಏನಿದೆಯಲ್ಲ, ಇದು ಈ ದೇಶನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸಬೇಕು ಅಂತಿದ್ದೀವಿ. ಇನ್ನು ಇವತ್ತಿಗೂ ನಾವು 80% ಬಿ ಪಿ ಎಲ್ ಇದ್ದೀವಿ ಅಂತಂದರೆ 75 ವರ್ಷದ ಆಡಳಿತದ ನಂತರ, ದೇಶದ ಬದಲಾವಣೆ ತಂದಂಥ ಬಿ ಜೆ ಪಿ 10 ವರ್ಷ ಆಡಳಿತದ ನಂತರನೂ ಇನ್ನೂ ಉಳ್ಕೊಂಡಿದ್ದಾರೆ ಅಂತಂದರೆ, ಹಾಗಾದ್ರೆ ಅವ್ರು ಯಾರು ಏನೂ ಮಾಡಿಲ್ವ ಅನ್ನೋ ಪ್ರಶ್ನೆ ಅವ್ರಿಗಾರು ಉದ್ಭವಿಸ್ಬೇಕಲ್ಲ. ಬೇರೆಯವರು ಉತ್ತರ ಹೇಳೋದು ಬೇಡ. ಅವರು ನಾನೇನು ಮಾಡಿದ್ದೀನಿ, ಹಾಗಾದ್ರೆ ನಾನೇನು ತುಂಬ ಮಾಡಿದೆ ಅಂತಲೂ ಹೇಳ್ತೀವಿ ನಾವು. ತುಂಬ ಮಾಡೋದು ಎಲ್ಲಿಗೆ ಹೋಗ್ತಿದೆ ಅಂತಲೂ ಹೇಳಬೇಕಲ್ಲ. ಈ ರೀತಿಯಾದಂಥ ಚಿಂತನೆಗಳನ್ನ ಪಾಸಿಟಿವ್ ಆಸ್ಪೆಕ್ಟ್ಲಿ ಇಟ್ಕೊಳ್ಳದೆ ವಿರೋಧಕ್ಕೆ ವಿರೋಧ ಮಾಡ್ತೀವಿ ಅನ್ನೋದಾದರೆ ದೇಶವನ್ನು ಯಾರೂ ಕಟ್ಟೋಕ್ಕಾಗಲ್ಲ. ನಾನು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ಇವತ್ತು 80% ಇದೆ, 100% ಜನಕ್ಕೂ ಬಿ ಪಿ ಎಲ್ ಅಂತ ಮಾಡಿದ್ರು ಕೂಡ ಒಂದಷ್ಟು ಕೂಗುಗಳಿದ್ದೇ ಇರ್ತವೆ. ನಮಗೆ ಮಿಸ್ ಆಗೋಯ್ತು, ನಮಗಿದಾಗೋಯ್ತು ಅಂತ. ತಾಂತ್ರಿಕ ಕಾರಣದಿಂದ ಕೆಲವೊಂದಷ್ಟು ಯಾವುದೋ ಇವ್ರದ್ದು ಅವ್ರು ಕೊಟ್ಟು ವೆರಿಫಿಕೇಷನ್ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು, ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಅದನ್ನು ಮಾಡಿ ಅಂತ ಹೇಳಿಬಿಟ್ಬೇಕಾದಂಥ ಜವಾಬ್ದಾರಿಯುತ ವಿರೋಧ ಪಕ್ಷಗಳು ಕ್ಷುಲ್ಲಕವಾದಂಥ ಆಲೋಚನೆ ಮಾಡೋದು ನಿಲ್ಲಿಸದೆ ಹೋದರೆ ಯಾವ ಪಕ್ಷವೂ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡ್ತಿಲ್ಲ ಅಂತ ಜನರು ಯೋಚನೆ ಮಾಡಲ್ಲೇನೋ. ಇವ್ರು ಎಷ್ಟು ಬೊಬ್ಬೆ ಹೊಡೆದ್ರು, ಮತದಾರರು ಎಷ್ಟೊಂದು ಜನ ತೆಗೆದುಬಿಟ್ಟಿದ್ರೆ ಮತದಾರರು ಅದಕ್ಕೆ ವಿರುದ್ಧವಾಗಿ ಮತ ಹಾಕಬೇಕಿತ್ತಲ್ಲ. ಅವ್ರು ಯಾಕೆ ಪರವಾಗಿ ಮತ ಹಾಕಿದ್ರು? ಅವ್ರು ಪರವಾಗಿ ಮತ ಹಾಕಿದ್ದಾರೆ ಅಂದರೆ ನೈಜವಾಗಿ ಬೆಳವಣಿಗೆಗಳನ್ನ ಕಾಣ್ತಾ ಇದ್ದಾರೆ. ನಾವು ಇಲ್ಲೆಲ್ಲಿ ಮೈಸೂರು ಸುತ್ತ ಯಾರೋ ಒಬ್ಬರು 1 ಎಕರೆ ಜಮೀನಿದೆ ಅಂತಂದರೆ 1 ಕೋಟಿ 2 ಕೋಟಿ 3 ಕೋಟಿಗೆ ಹೋಗುತ್ತೆ. 7 ಎಕರೆ ಮಾನದಂಡ ಇಟ್ಟರಿಂದ ಅವ್ರು ಇನ್ನೂ ಬಿ ಪಿ ಎಲ್ಲಿ ಉಳ್ಕೊಂಡಿರ್ತಾರೆ. ಅವ್ರು ಮಾರಾಟ ಮಾಡಿದಾಗ 2 ಕೋಟಿ ಬಂದಿದೆ ಅಂತಂದ್ರು ಬಿ ಪಿ ಎಲ್ ಉಳ್ಕೊ ಅಂತಂದ್ರೆ ಅರ್ಥ ಹೆಂಗೆ? ಡಾಕ್ಯುಮೆಂಟ್ ಆಗುತ್ತೆ, ಅವ್ರ ಅಮೌಂಟ್ ರಿಸೀವ್ ಆಗುತ್ತೆ, ಅದು ಆಧಾರ್ ಮೂಲಕ ಹೋಗುತ್ತೆ, ಬದಲಾಗುತ್ತೆ. ಇದು ನಾನು ಮೈಸೂರು ಬಗ್ಗೆ ಹೇಳ್ತೀನಿ. ಇನ್ನು ಬೆಂಗಳೂರು ಏನಾಗ್ಬೋದು, ಮಂಗಳೂರು ಏನಾಗ್ಬೋದು, ಸಣ್ಣ ಈ ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ಹೋದರೂ ಈ ರೀತಿ ಭೂಮಿ ಬೆಲೆಗಳು ಜಾಸ್ತಿ ಆಗಿದೆ. ಬರೀ ಭೂಮಿ ಬೆಲೆ ಅಷ್ಟೇ ಹೇಳ್ತಿಲ್ಲ, ಎಷ್ಟು ಜನಕ್ಕೆ 4 ವೀಲರ್ ಕೊಳ್ಳೋ ಶಕ್ತಿ ಬಂದಿದೆ ಇವತ್ತು. ಹೇಗೆ ಬಂತು? ಆದಾಯ ಬರದೆ ಬಂತಾ? ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಅಂದರೆ ನಾವು ಸಂತೋಷದಿಂದ ಹೇಳ್ತೀವಿ ಇದನ್ನು. ಇಂಡಿಯಾದಲ್ಲಿ ಬೈಯಿಂಗ್ ಪವರ್ ಜಾಸ್ತಿ ಅನ್ನೋದನ್ನ ಪ್ರಪಂಚದ ಬೇರೆ ಬೇರೆ ಕಂಪ್ನಿಗಳು ಗುರುತು ಮಾಡಿ ಬರ್ತಾ ಇವೆ. ಯಾತಕ್ಕೆ ಬರ್ತಾ ಇವೆ? ಬರ್ತಿರ್ತಕ್ಕಂಥದ್ದು ಇಲ್ಲಿ ಪೊಟೆನ್ಷಿಯಾಲಿಟಿ ಇದೆ ಅಂತ, ಎಕನಾಮಿಕಲ್ ಸ್ಟ್ರೆಂತ್ ಇದೆ ಅಂತ, ಅರ್ನಿಂಗ್ ಕೆಪಾಸಿಟಿ ಇದೆ ಅಂತ. ಪ್ರತಿಯೊಬ್ಬ ಮಾನವ ಸಂಪನ್ಮೂಲವನ್ನು ಸದುಪಯೋಗ ಆಗ್ತಿದೆ, ಬೆಳೀತಾ ಇದೆ ಈ ದೇಶ. ಜಿ ಡಿ ಪಿ ಇಷ್ಟಾಗ್ತಿದೆ ಹೇಳ್ತೀವಿ. ಪ್ರತಿ ವರ್ಷ ನಾವು 8.3 8.5 ಹೆಮ್ಮೆಯಿಂದ ಜಿ ಡಿ ಪಿ ಹೇಳ್ತಿದ್ದೀವಿ. ಬಡವ್ರು ಮಾತ್ರ ಬಡವರಾಗಿ ಉಳ್ಕೊಂಬಿಟ್ಟು ಜಿ ಡಿ ಪಿ ಮಾತ್ರ ಮೇಲಕ್ಕೇರ್ಬಿಡ್ತಾ? ಇಷ್ಟಾರು ಮಿನಿಮಮ್ ಆಗಿ ಯೋಚನೆ ಮಾಡಬೇಕಲ್ವಾ? ಇಂಥ ಎಲ್ಲ ದೃಷ್ಟಿಕೋನದಲ್ಲಿ ಕ್ಷುಲ್ಲಕವಾದಂಥ ಯೋಚನೆ ಬಿಟ್ಟು ಪಾಸಿಟಿವ್ ಸೆನ್ಸ್ಗಳಲ್ಲಿ
ನಾವು ಸಲಹೆಗಳನ್ನ ಕೊಡಬೇಕು. ಅದು ವಿರೋಧ ಪಕ್ಷನ ಜವಾಬ್ದಾರಿಯುತ ಸ್ಥಾನದಲ್ಲಿರೋಕ್ಕೆ ಹೊರತು ಕ್ಷುಲ್ಲಕವಾದಂಥ ಆರೋಪಗಳನ್ನ ಆಪಾದನೆಗಳನ್ನ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಅಂದ್ಕೊಂಡ್ರೆ, ದಿನನಿತ್ಯ ಮೀಡಿಯಾ ಕಂಡಾಗ ಒಂದು ಮಾತು ಹೇಳ್ಬಿಟ್ರೆ ಅದ್ರ ಮುಖಾಂತರ ನಮಗೆ ವೋಟ್ ಗೈನ್ ಆಗುತ್ತೆ ಅನ್ನೋದನ್ನು ಈ 3 ಉಪಚುನಾವಣೆ ಉತ್ತರ ಕೊಟ್ಟಿದೆ. ಅವರು ಇನ್ನಾದರೂ ಕೂಡ ಅವ್ರ ಗಾಂಭೀರ್ಯವನ್ನು ಅರ್ಥ ಮಾಡ್ಕೋಬೇಕು, ಅವ್ರ ಅನುಭವನ ಅರ್ಥ ಮಾಡ್ಕೋ. ಅವರು ಆಡಳಿತದಲ್ಲಿದ್ದರು, ಆಗಲೂ ಕೂಡ BPLದು ಈ ಥರದಲ್ಲಿ ಚರ್ಚೆ ಆಗಿದೆ ತಾನೆ. ಕೇಂದ್ರ ಸರ್ಕಾರ 5,80,00,000 ಜನ ಅನರ್ಹ ಫಲಾನುಭವಿಗಳಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಮೀಡಿಯಾದಲ್ಲಿ ಬಂದಿದೆ. ಅದನ್ನ ನೀವು ಅವರು ಅನರ್ಹ ತಗೋತಿದ್ದಾರೆ ಅಂತಂದ್ರು ಅದನ್ನು ಮುಂದುವರಿಸಿ ಅಂತ ಹೇಳಿದೆ ಕೇಂದ್ರ ಸರ್ಕಾರ, ತೆಗಿರಿ ಅಂತ ಹೇಳಿಲ್ಲಲ್ಲ, ಹೇಳಿದೆ ತಾನೆ. ಹಾಗಂದ್ರೆ ಅದಕ್ಕೂ ಉತ್ತರ ಕೊಡಬೇಕಲ್ಲ. ಒಂದಕ್ಕೊಂದು ನೀತಿ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಇನ್ನೊಂದು ರೀತಿ. ಈ ಥರದ ಮಾನಸಿಕತೆಯಿಂದ ಈಚೆ ಬರಬೇಕು ಅನ್ನೋದು ನಾನು ಸದಾಕಾಲದ ಮನವಿ. ಜನ ಜಾಗೃತರಾಗಿದೆ, ಅವ್ರು ಏನೇ ಹೇಳಿದ್ರು 100ಕ್ಕೆ 100 ಪ್ರತಿಯೊಬ್ಬಂಗೂ ತನ್ನ ವರಮಾನ ಜಾಸ್ತಿ ಆಗಿರೋದು, ತನ್ನ ವ್ಯವಸ್ಥೆ ಜಾಸ್ತಿ ಆಗಿರೋದು, ಎಷ್ಟು ಜನ ಮನೆಗಳು ಕಟ್ತಾ ಇದ್ದಾರೆ, ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಬರೋಕ್ಕೆ ಶುರು ಆಗಿದ್ದಾರೆ, ಎಷ್ಟು ಜನ ಕಾರ್ಗಳು ಹೊಂದ್ತಾ ಇದ್ದಾರೆ, ಮನೆಗಳ ಸೌಲಭ್ಯಗಳು ಜಾಸ್ತಿ ಆಗ್ತಿರೋದು, ಎಲ್ಲವನ್ನು ನಾವು ಗಮನಿಸಿದಾಗ ಆ ಪ್ಯಾರಾಮೀಟರ್ಸ್ ಹೇಳ್ತಾ ಇದೆಯಲ್ಲ, ಅದನ್ನು ಗಮನಿಸಬೇಕೇ ಹೊರತು ಮೀಡಿಯಾ ಕಂಡ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಅದ್ರ ಮುಖಾಂತರ ಜನರ ಮನಸ್ಸನ್ನು ಬದಲಾವಣೆ ಮಾಡಿ. ಎಲ್ಲರೂ ಇವತ್ತು ಪ್ರಬುದ್ಧರಿದ್ದಾರೆ, ಅವರಿಗೆ ದೇಶ ಅಭಿವೃದ್ಧಿ ಆಗಬೇಕು ಅಂತ ಮತದಾರರ ಕಮಿಟ್ಮೆಂಟ್ ಇದೆ. ಆದರೆ ವಿರೋಧ ಪಕ್ಷಕ್ಕಿಲ್ಲದೆ ಬೇಜಾರಾಗ್ತಾ ಇದೆ. ಥ್ಯಾಂಕ್ ಯು ಸರ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.